ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ 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 ಲೈಫ್. ಗೈಸ್ ಏನ್ ಗೈಸ್, ಸುಮಾರು ದಿವಸ ಆಗೋಗ್ಬಿಟ್ಟಿತ್ತಲ್ಲ ವಿಡಿಯೋ ಮಾಡಿದ್ರೆ. 8 days 9 days 10 days ಎಷ್ಟು ದಿವಸ ಆಗಿತ್ತೋ ಗೊತ್ತಿಲ್ಲ. ರೆಗ್ಯುಲರ್ ಆಗಿ ಡೈಲಿ ವ್ಲಾಗ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಸ್ವಲ್ಪ ಕೆಲ್ಸದ ಬ್ಯುಸಿಲಿ ಅಪ್ಲೋಡ್ ಮಾಡಕ್ ಆಗಿಲ್ಲ. ಬಟ್ ಆದಷ್ಟು ಟ್ರೈ ಮಾಡೋಣ ಗೈಸ್, ನಿಲ್ಬಾರ್ದು, ಕ್ವಿಟ್ ಮಾಡಬಾರ್ದು. ಇವನೇನು ಈ ತರ ಕಾಣ್ತಿದ್ದಾನೆ, ಒಳ್ಳೆ ಗಾಂಡು ತರ ಕಾಣ್ತಿದ್ದಾನೆ ಅಂತ ಅನ್ಕೊಳ್ಬೋದು. ಆ ಥರ ಏನಿಲ್ಲ. ಸೊ ಗಡ್ಡ ಗಿಡ್ಡ ಎಲ್ಲ ತೆಗೆಸ್ಕೊಬಿಟ್ಟಿದ್ದೀನಿ ನೋಡಿ. ಸ್ವಲ್ಪ ಚೇಂಜ್ ಆಗೋಗ್ಬಿಟ್ಟಿದ್ದೀನಿ ಗುರು, ಒಂಚೂರು ಸ್ವಲ್ಪ ಏನಾನ ಮಾಡ್ಬೇಕಲ್ಲ, ಹಂಗಾಗಿ. ಸೊ ಈಗ ಏನಂತಂದ್ರೆ ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ ಮುಂದೆ ವಿಡಿಯೋಗಳನ್ನ. ಪ್ಲಾನ್ ಇರೋದೇನಂದ್ರೆ ನನ್ನ ಗಾಡಿ ಗಾಯ್ಸ್ ಏನಂದ್ರೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಮಳೆ ಅಂತೂ ಕಡಿಮೆ ಬರ್ತಾ ಇಲ್ಲ ಗುರು, ನೆಕ್ಸ್ಟ್ ಲೆವೆಲ್ ಬರ್ತಿದೆ. ಈಗಷ್ಟೇ ಬಂದು ನಿಂತೋಗಿತ್ತು ಗುರು. ಸೊ ಈಗೇನಂದ್ರೆ ನನ್ನ ಗಾಡಿನ ಒಂದು ಸರ್ವಿಸ್ ಮಾಡಿಸ್ಕೋಬೇಕು. ಸೊ ಆಲ್ಮೋಸ್ಟ್ 1,000 kilometers ಆದ್ಮೇಲೆ ಸರ್ವಿಸ್ ಮಾಡ್ಕೊಳಕ್ ಹೇಳಿದ್ರು. ಹಂಗಾಗಿ ನನಗೆ ಹೋಗಿ ಸರ್ವಿಸ್ ಮಾಡಿ, ಸರ್ವಿಸ್ ಅಂದ್ರೆ ಏನ್ ಗುರು, ನನಗೆ ಸರ್ವಿಸ್ ಅಂದ್ರೆ ಏನಂತ ಗೊತ್ತಿಲ್ಲ ಗುರು. ಆಮೇಲೆ ನಮ್ಮ ಅಣ್ಣನ ಕಾಲ್ ಮಾಡಿ ಕೇಳ್ಕೊಳ್ತೀನಿ, ಏನ್ ಹೇಳ್ತಾರೆ ನೋಡ್ಬಿಟ್ಟೆ ಹಂಗ್ ಮಾಡ್ಸೋಣ. ಪ್ರಾಬಬ್ಲಿ ನಂಗೂ ಗೊತ್ತಿಲ್ಲ, ಬನ್ನಿ ಹೋಗ್ಬಿಡೋಣ ಗೈಸ್. ಇವತ್ತು ಎಡಿಟ್ ಮಾಡಕ್ಕಂತ ಮಹೇಶನ್ ಹತ್ರ ಬಂದೆ. ಒಂದು ಕ್ಲಿಪ್ ತೋರಿಸಿ ನೋಡಿ ಗೈಸ್, ಹೆಂಗ್ ಕಾಣುತ್ತಂತ ನೀವೇ ಹೇಳಿ, ಚೆನ್ನಾಗಿದ್ಯಾ ಏನು ಅಂತ. ಈಗಷ್ಟೇ ಎಡಿಟ್ ಮಾಡಿದ್ದು ಗೈಸ್, ಅದನ್ನ ನೋಡ್ದಲ್ಲ. ಈ ಥರ ಕ್ಲಿಪ್ಸ್ ನಿಮಗೂ ಬೇಕಂದರೆ ಕಣ್ಣೆಲ್ಲ ಬಸ್ಟಾಗಿ ಹೋಗ್ಬಿಡ್ತು ಗೈಸ್ ನಮ್ಮದು. ನಿಮ್ಗೆ ಈ ಥರ ವೀಡಿಯೋ ಬೇಕಂದರೆ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಬೇಕಾದ್ರೆ ರೆಸ್ಪಾಂಡ್ ಮಾಡ್ತೀನಿ. ಖಂಡಿತ ನಮ್ಮ ಗಿರೀಶಿಗೆ ಸಪೋರ್ಟ್ ಮಾಡಿ, ಹಂಗೆ ನನಗೂ ಕೂಡ. ಗೈಸ್ ನಾನು ಸ್ಕೂಟಿನ ಸರ್ವಿಸಿಗೆ ತಗೊಂಡ್ಬಂದಿದ್ದೀನಿ. ಏನಂದರೆ ಇದಕ್ಕೆ ಆಲ್ಮೋಸ್ಟ್ ಬೋರ್ ಬಂದು ರೆಡಿ ಮಾಡಿಸಿ 1,000 kilometer ಆಗಿದೆ. ಹಂಗಾಗಿ ಇದನ್ನ ಸರ್ವಿಸ್ ಕೊಡೋಣ ಅಂತ ತಗೊಬಂದಿದ್ದೀನಿ. ಈಗ ಆಯಿಲ್ ಸರ್ವಿಸ್ ಮಾಡಬೇಕು. ಹೆಚ್ಚು ಕಮ್ಮಿ ಈಗ ಆಲ್ಮೋಸ್ಟ್ 500 ರೂಪಾಯಿ ಆಗುತ್ತೆ ಅಂತ ಹೇಳಿದ್ದೇನೆ. ಅದ್ರ ಜೊತೆ ಇದನ್ನ ಚೂರು ಎಕ್ಸ್ಟ್ರಾ ಹಾಕ್ಸ್ಕೋಬೇಕು ಗೈಸ್. ಹೋಗ್ತದೆ ಎಕ್ಸ್ಟ್ರಾ ಹಂಗೆ ಜಾಮ್ ಆಗ್ತಿದೆ ರೈಸಲ್ಲಿ. ಸೊ ಹಂಗಾಗಿ ಇದನ್ನು ಒಂಚೂರು ರೆಡಿ ಮಾಡಿಸ್ಕೋಬೇಕು. ಎಷ್ಟಾಗುತ್ತೋ ಗೊತ್ತಿಲ್ಲ, ನೋಡೋಣ. ಮೈಲೇಜ್ ಕಡಿಮೆ ಕೊಡ್ತಾ ಇದೆ ಅನ್ನಿಸ್ತಿದೆ ನನಗೆ ಈ ಗಾಡಿ ರೀಸೆಂಟಾಗಿ. ಏನೋ ಗೊತ್ತಿಲ್ಲ, ಏನು ಅನಿಸ್ತಾ ಇದೆ. ಚೆಕ್ ಮಾಡಿಲ್ಲ, ಚೆಕ್ ಮಾಡ್ಬೇಕು ನೀಟಾಗಿ ಮತ್ತೊಂದ್ಸರಿ ಇದನ್ನ. ಗೈಸ್ ಇಲ್ಲಿ ನೋಡಿ ಆಯಿಲ್ ಹೆಂಗ್ ಸೋರ್ತದೆ. ಈ ಆಯಿಲ್ ಇದೆಯಲ್ಲ, ಇದೇನೋ ರೋಡಿಗೆ ಚೆಲ್ತು ಅಂದ್ರೆ ರೋಡ್ ಪೂರ್ತಿ ಜಾರುತ್ತೆ. ಏನ್ರ ರೋಡಿಗೆ ಜಾರುತ್ತಾನೆ, ರೋಡಿಗೆ ಚೆಲ್ದ್ರೆ ಇವೆಲ್ಲ ಅಲ್ಲ, ಸ್ಟೋರ್ ಹೋಗ್ಬಿಟ್ರೆ ಗೈಸ್ ರೋಡಿಗೆ ಬರೋರೆಲ್ಲ ಬಿದ್ದೋಗ್ತಾರೆ ಇಲ್ಲಿ. ಅಷ್ಟು ಸ್ಲಿಪ್ಪರಿ ಆಗುತ್ತೆ ಇದು. ನನ್ ಗಾಡಿ ಇವತ್ತು ಏತ್ಕೊಂತ ಇದೆ, ಇಲ್ಲ ಹುಚ್ಚ ಹೋಯ್ತಾ ಇದೆ. 2ರಲ್ಲಿ 1 ಮಾಡ್ಕೊಂತ ಇದೆ. ಫುಲ್ಲು ಗಲೀಜ್ ಆಗ್ಬಿಟ್ಟಿದೆ. ನೋಡಿ 1,000 ಓಡಿಸಿದೀನಿ ಅಲ್ಲಿ ಆಯಿಲ್, ಹಂಗಾಗಿ ಫುಲ್ಲು ಗಲೀಜಾಗಿ ಹೋಗ್ಬಿಟ್ಟಿದೆ. ಫಸ್ಟ್ ಟೈಮ್ ಸರ್ವಿಸ್ ಮಾಡಿಸ್ತಿರೋದು ಗೈಸ್. ಏನ್ ಸರ್ವಿಸ್ ಅಂತ ನನ್ಗೆ ಹೇಳಕ್ಕೆ ಗೊತ್ತಾಗ್ಲಿಲ್ಲ ಅವರಿಗೆ. ಹಂಗಾಗಿ ಅನುಭವ ಆಗ್ಬೇಕು ಫಸ್ಟ್ ಟೈಮ್ ಅಲ್ಲಿ, ಆವಾಗ್ಲೇ ಹೇಳಕ್ಕಾಗೋದು. ಈ ಸರ್ವಿಸ್ 1,000 kilometer ಓಡ್ಸಾದ್ಮೇಲೆ ನಾನು ಸರ್ವಿಸ್ ಮಾಡಿಸ್ಕೊಳ್ತಿರೋದು. ಆಯಿಲ್ ಸರ್ವಿಸ್ ಮಾಡ್ಬೇಕಾ ಅಥವಾ ಗಾಡಿನ ಸರ್ವಿಸ್ ಮಾಡ್ಬೇಕಾ ಗೊತ್ತಿಲ್ಲ ನಂಗೆ ಇದ್ರ ಬಗ್ಗೆ. ಆಯಿಲ್ ಕಲರ್ ನೋಡ್ರಿ, ಈ ಆಯಿಲಿಗೂ ಆ ಆಯಿಲಿಗೂ ಎಷ್ಟು ವ್ಯತ್ಯಾಸ ಇದೆ. ಅದು ಅಡ್ಗೆಗೆ ಹಾಕೋ ಎಣ್ಣೆ ತರ ಕಲರ್ ಇದೆ. ಇದು ನೋಡಿ ಫುಲ್ ಬ್ಲಾಕ್. ಮೊನ್ನೆ ಸೇರಿ 2 ದಿನಕ್ಕೆ 10,000 ರೂಪಾಯಿ ದುಡ್ದೆ. ಆ ದುಡ್ದೆ ಅಂತೇಳಿ ನಂಗೆ ತುಂಬಾ ಖುಷಿ ಆಗಿತ್ತು. ಯಾಕಂದ್ರೆ ನಾನು ಸಡನ್ ಆಗಿ ನಾನು ಈ ತರ ದುಡ್ದಿದ್ದು 2 ದಿನಕ್ಕೆ ಏನ್ ದುಡ್ದೆ ಅಂತ ಕೇಳಿದಾಗ, ನಾನು ಎಡಿಟಿಂಗ್ ಈ 5 ವರ್ಷದಲ್ಲಿ ನಾನು ಸ್ಕಿಲ್ಸ್ ನ ಕಲ್ತೆ ಗೈಸ್. ಎಡಿಟಿಂಗ್ ಅಲ್ಲಿ ಸ್ಕಿಲ್ಸ್ ನ ಕಲ್ತಿ 2 ದಿನಕ್ಕೆ 10,000 ರೂಪಾಯಿ ದುಡ್ದಿ ನಾನ್ ತುಂಬಾ ಖುಷಿ ಆಗಿದ್ದೆ. ನಮ್ಮ ಮನೆಗೆ ಹೋಗಿ ನಮ್ಮ ಅಪ್ಪ ಅಮ್ಮ ಕೊಟ್ರೆ ಅವ್ರು ತುಂಬಾ ಖುಷಿ ಆಗ್ತಾರೆ ಅಂತ ಅನ್ಕೊಂಡು ನಾನು ದುಡ್ಡನ್ನ ಎಲ್ಲ ತಗೊಂಡೋಗಿ ನಮ್ಮ ಅಪ್ಪಂಗೆ ಕೊಟ್ಟೆ, ನಮ್ಮಪ್ಪ ನಮ್ಮ ಅಮ್ಮಂಗೆ. ಸೊ ಅವ್ರೇನ್ ಮಾಡಿದ್ರು, ನಾನು ಕೊಟ್ಟು ಹೇಳಿದೀನಿ ನಾನು 2 ದಿನದಲ್ಲಿ ಇಷ್ಟು ದುಡ್ದಿದ್ದೀನಿ ಅಂತ. ಅದಕ್ಕೆ ನಮ್ಮಪ್ಪ ಅಮ್ಮ ಖುಷಿ ಪಡ್ಬೇಕಾ ದುಃಖ ಪಡ್ಬೇಕಾ? ನಮ್ಮಮ್ಮ ನನಗೆ ಹೇಳಿದ್ ಒಂದೇ ಒಂದ್ ಮಾತು ಅವಾಗ, ಎಲ್ಲ ಅಪರೂಪಕ್ಕೊಂದ್ಸರಿ 2 ದಿನಕ್ಕೊಂದ್ಸರಿ 10,000 ರೂಪಾಯಿ ದುಡಿಯೋದಲ್ಲಪ್ಪ, ಪ್ರತಿ ಸಾರಿನೂ ದುಡಿಬೇಕು. ಪ್ರತಿ ಸಾರಿನೂ 2 ದಿವಸಕ್ಕೊಂದ್ಸರಿ 10,000 ರೂಪಾಯಿ 10,000 ರೂಪಾಯಿ ಅಲ್ಲ, ಇನ್ನೂ ಜಾಸ್ತಿ ಲೆಕ್ಕಾಚಾರದಲ್ಲಿ ಹೇಳಿದ್ರು. ಸೊ ನನಗೆ ಹಿಂಗೆ ಹೇಳಿದಾಗ ನನಗೆ ಏನ್ ಅನಿಸ್ತಂದ್ರೆ, ಇದನ್ನ ನಾನು ಪಾಸಿಟಿವ್ ಆಗಿ ತಗೊಳ್ಳ ನೆಗೆಟಿವ್ ಆಗಿ ತಗೊಳ್ಳ ಅಂತ ಅನಿಸ್ತು. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ನನಗೆ ಅರ್ಥ ಆಗಿದ್ದೇನಂದ್ರೆ, ಇದನ್ನ ನಾನು ಪಾಸಿಟಿವ್ ಆಗಿ ತಗೊಳ್ಬೇಕು ಅಂತ ಅನಿಸ್ತು. ಯಾಕಂದ್ರೆ 2 ದಿವಸಕ್ಕೆ ಅಪರೂಪಕ್ಕೆ ಯಾರು ಬೇಕಾದ್ರು ಮಾಡ್ತಾರ ಗುರು ಇಷ್ಟು ದುಡ್ಡು. ಅದೇ ರೆಗ್ಯುಲರ್ ಆಗಿ ಮಾಡ್ಬೇಕು, ಅದು ಇರೋದು ಮ್ಯಾಟ್ರು. ಸೊ ನಾನೇನ್ ಅನ್ಕೊಂಡಿದ್ದೀನಿ ಅಂದ್ರೆ, ಇನ್ ಮುಂದೆ ರೆಗ್ಯುಲರ್ ಆಗಿ ದುಡಿಬೇಕು ಗೈಸ್. ಈ ದುಡ್ಡು ಇದೆಲ್ಲ ಇದಕ್ಕಿಂತ ಜಾಸ್ತಿ ದುಡಿಬೇಕು, ಇದ್ರಕ್ಕಿಂತ ಜಾಸ್ತಿ ಅಂದ್ರೆ ಜಾಸ್ತಿ ದುಡಿಬೇಕು. ನಮ್ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತಂದ್ರೆ, ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ಎಲ್ಲ ನನ್ನ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದಾರೋ ಅವರೆಲ್ಲ, ನಾನು ಇನ್ಕ್ಲೂಡಿಂಗ್, ಚೆನ್ನಾಗಿರ್ಬೇಕು ಅಂತಂದ್ರೆ ಇದೇ ರೀತಿ ದುಡಿಬೇಕು ಗೈಸ್. ನೋಡೋಣ, ಓ ಫಾರ್ ದಿ ಬೆಸ್ಟ್. ನಾನು ಎಫರ್ಟ್ ಹಾಕಿ ಕಷ್ಟಪಟ್ಟು ಹಗಲು ರಾತ್ರಿ ದುಡಿಯಕ್ ಟ್ರೈ ಮಾಡ್ತೀನಿ ಇನ್ ಮುಂದೆ. ನಂಗೆ ಗೊತ್ತು ನಾನು ಅಷ್ಟು ತಗೊಂಡೋಗಿ ದುಡ್ಡು ಕೊಟ್ಟಿದ್ದು ನಮ್ಮ ಅಪ್ಪ ಅಮ್ಮಂಗೆ ಇಬ್ರಿಗೂ ಖುಷಿಯಾಗಿರುತ್ತೆ ಅಂತ. ಬಟ್ ಅವ್ರೊಂದು ವಿಷಯ ಹೇಳಿದ್ರಲ್ಲ, ಇಂಡೈರೆಕ್ಟ್ ಆಗಿ ಹೇಳಿರೋ ವಿಷಯ, ಒಂದೇ ಅಷ್ಟೇ ದುಡಿಯೋದಲ್ಲ, ಇನ್ನ ದುಡಿಬೇಕು 2 ದಿವಸಕ್ಕೆ.
ಈ ಲೆಕ್ಕಾಚಾರದಲ್ಲಿ ಹೇಳಿದ್ರು ಹಗ್ಲು ರಾತ್ರಿ ಇನ್ನ ಡೈಲಿ ದುಡಿಬೇಕು ಗೈಸ್, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ನಮ್ಮ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ತಿದ್ದಿ ಬುದ್ಧಿವಾದ ಹೇಳೋದು ನಮ್ ತಂದೆ ತಾಯಿಗಳು ಬಿಟ್ರೆ ಬೇರೆ ಯಾರು ಹೇಳಲ್ಲ ಗೈಸ್, ಬೇರೆ ಯಾರು ಹೇಳಲ್ಲ. ನಾವು ಬೆಳವಣಿಗೆ ನೋಡಿ ಉರ್ಕೊಳ್ತಾರೆ ಬಿಟ್ರೆ ಇನ್ನೇನು ಮಾಡಕ್ಕೆ ಬರೋಲ್ಲ. ನಮ್ ತಂದೆ ತಾಯಿಗಳು ಬಿಟ್ರೆ ಇನ್ಯಾರು ಲೈಫಲ್ಲಿ ಬರಲ್ಲ. ಓಹೋ ಹೋ 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 ಕುದುರೆ ಸವಾರಿ ಮಾಡ್ತಿದಾರೆ ಇಲ್ಲಿ, ಗುದ್ಗುದ್ ಬಿಡುತ್ತೆ. ಇಲ್ಲಿ ಹುಡುಗರು ಹೆಂಗಿತೆ ಕುದುರೆ ನೋಡಕ್ಕೆ. ನಾವು ತೆಗೆಸ್ಕೊಳ್ಳೋಣ ಫ್ಯೂಚರ್ ಅಲ್ಲಿ, ಕುದುರೆಲ್ಲ ದೊಡ್ಡ ಪ್ರಾಣಿಲೇ ತೆಗೆಸ್ಕೊಳ್ಳೋಣ. ಡೈಲಿ ವ್ಲಾಗ್ಸ್ ಮಾಡಿದ್ರೆ ಎಷ್ಟು ದಿವಸ ಆಗಿದೆ ಗೊತ್ತಾ, ನಾನು ಸುಮಾರು ಟೈಮ್ ಒಂದು 7-8 ದಿನಗಳೇ ಆಗೋಯ್ತು. 7-8 ದಿನ ನನಗೆ ಎಷ್ಟು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಿದ್ ನಾನು ಸಡನ್ ಆಗಿ ಸ್ಟಾಪ್ ಮಾಡ್ಬಿಟ್ಟೆ. ಸೀರಿಯಸ್ಲಿ ನಂಗೆ ಅದು ಬೇಜಾರಾಗುತ್ತೆ. ಕಂಟಿನ್ಯೂಸ್ಲಿ 2 ತಿಂಗಳು ನಾನ್ ಸ್ಟಾಪ್ ಅಪ್ಲೋಡ್ ಮಾಡಿದ್ ನಾನು ಸಡನ್ ಆಗಿ ಗಿವ್ ಅಪ್ ಮಾಡ್ಬಿಟ್ನಲ್ಲ, ಬೇಜಾರಾಗ್ತದೆ. ಗಿವ್ ಅಪ್ ಮಾಡ್ಬಾರ್ದು ಗೈಸ್, ಮುಂದೆ ಮತ್ತೆ ಸ್ಟಾರ್ಟ್ ಮಾಡೋಣ, ನೋಡೋಣ ಏನಾಗುತ್ತೆ. ಟ್ರೈ ಮಾಡ್ತಾನೆ ಇರ್ಬೇಕು ಗೈಸ್. ಮರಕ್ಕೆ ಕಲ್ಲು ಹೊಡಿ, ನನ್ ಲಾಸ್ಟ್ ವಿಡಿಯೋ ನೋಡಿದ್ದೀರಾ, ನಾನು ರೋಡಲ್ಲಿ ಹೋಗ್ಬೇಕಾರೆ ಆ ಹಣ್ಣಿದ್ಯಲ್ಲ ಕಾಣಿಸ್ತು, ಹಣ್ಣಿಗೆ ಕಲ್ ತಂದು ಹೊಡೆದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಗಿರಿ ಲೈಫ್ ಡಿಗ್ಗಿಂಗ್ ಅಂತ. ಮರಕ್ಕೆ ಕಲ್ ತಾಂಡಿ ಹೊಡೆದೆ, ಚಕೋತಾ ಇತ್ತು ಅಂತ, ಕೋಲ್ ತಾಂಡಿ ಅದು ಮೇಲೆ ಇತ್ತು. ನನಗೆ ಕಾನ್ಫಿಡೆನ್ಸ್ ಇತ್ತು ಅದನ್ನ ನಾನು ಬೀಳಿಸ್ತೀನಿ ಅಂತ. ಸೊ ಹೊಡೆದೆ, ಒಂದೇ ಹೋದಾಗ 2 ಚಕೋ ತಗೊಂಡು ಬೀಳಿಸ್ದೆ. ಇದೇ ತರ ಲೈಫಲ್ಲಿ ನಮಗೂ ಕಾನ್ಫಿಡೆನ್ಸ್ ಬರ್ಬೇಕು ಗೈಸ್, ನಿಮ್ಗೂ ನಮಗೂ ಎಲ್ಲಾರ್ಗು. ಹಂಗಾದ್ರೆ ಲೈಫಲ್ಲಿ ಏನೋ ಒಂದ್ ಮಾಡಕ್ ಆಗೋದು. ಬಟ್ ಒಂದ್ ವಿಷಯ ಹೇಳ್ತೀನಿ, ಖಾಲಿ ಜಾಬ್ ಯಾವತ್ತೂ ಕಾನ್ಫಿಡೆನ್ಸ್ ಕೊಡಲ್ಲ. ನಾನ್ ಲೈಫಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋದು ವಿಷಯ, ಖಾಲಿ ಜಾಬು ಯಾವುದೇ ರೀತಿ ನಮ್ ಲೈಫಿಗೆ ಕಾನ್ಫಿಡೆನ್ಸ್ ಅನ್ನೋದು ಕೊಡೋದೇ ಇಲ್ಲ ಗುರು. ನಮ್ ಜಾಬಲ್ಲಿ ದುಡ್ಡಿದ್ರೇನೆ ನಮ್ ಒಬ್ಬ ಹುಡುಗನ್ ಲೈಫಲ್ಲಿ ದುಡ್ಡು ಬರ್ತಾ ಇದ್ರೇನೆ ಅವ್ನಿಗಿರೋ ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಆಗುತ್ತೆ. ಕಾನ್ಫಿಡೆನ್ಸ್ ಅಂದ್ರೆ ರಿಂಕು ಸಿಂಗ್ ಒಂದ್ಸರಿ ಹೇಳಿದ್ದ, ನಿಮ್ ಲೈಫಲ್ಲಿ ಸಡನ್ ಆಗಿ ದುಡ್ಡು ಬರಕ್ ಸ್ಟಾರ್ಟ್ ಆಯ್ತಲ್ಲ ಏನ್ ಚೇಂಜಸ್ ಆಯ್ತು ಅಂತ ಕೇಳಿದಾಗ ರಿಂಕು ಸಿಂಗ್ ಒಂದೇ ವಿಷಯ ಹೇಳಿದ್ದು, ಕಾನ್ಫಿಡೆನ್ಸ್ ಬರುತ್ತೆ ಅಂತ. ನೋಡಿ ಈ ತರ ಯಾವ್ದೋ ಹುಡುಗಿ ಹಾಕೊಂಡು ಹೋದ್ರೆ ಇದು ಯಾವ್ದು ಹೋಗುದು, ಅವ್ರವ್ರ ಎಂಜಾಯ್ಮೆಂಟ್ ಅವ್ರವ್ರು ಮಾಡ್ತಿದ್ದಾರೆ, ನಮ್ ಕೆಲಸ ನಾವ್ ಮಾಡೋಣ. ನಮ್ ಎಂಜಾಯ್ಮೆಂಟ್ ಹಿಂಗೆ ಸಿಂಗಲ್ ತಿರ್ಗಾಡೋದು ಇಷ್ಟ, ಇದೇ ನಮ್ ಎಂಜಾಯ್ಮೆಂಟ್. ಯಾವ ಫ್ರೆಂಡ್ಸ್ ಇಲ್ಲ ಏನಿಲ್ಲ, ನಮ್ ಖುಷಿಗೆ. ಎಲ್ಲಾ 3 ದಿವಸ ಬರ್ತಾರ ಹೋಗ್ತಾರ ಗುರು. ಜೀವನ ಪರುವಂತ ನಿಲ್ಲೋದು ಇಬ್ರು ತಂದೆ ತಾಯಿ ಅಷ್ಟೇ, ಇನ್ಯಾರು ಬರಲ್ಲ. ಈಗ ಪ್ರೆಸೆಂಟ್ ನಾನ್ ನಿಮ್ನ ಹಿರೇಕೊಳ್ಳಲ್ಲಿ ಲೇಕ್ ಹತ್ರ ಹೋಗ್ತಿದೀನಿ. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಬೇಜಾನ್ ಟೂರಿಸ್ಟ್ ಗಳು ಬಂದಿರ್ತಾರೆ ಗುರು. ಆಲ್ರೆಡಿ ವೆಹಿಕಲ್ ಗಳೆಲ್ಲ ಹಿರೇಕೊಳ್ಳ ರೂಟ್ ಅಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಬಟ್ ಈ ತರ ಎಲ್ಲ ನೋಡಿದಾಗ ನಮ್ಗೆ ಯಾರು ಇರ್ಬಾರ್ದಿತ್ತ ಅನ್ಸುತ್ತೆ. ಕೆಲವೊಂದ್ಸರಿ ಕೆಲವೊಬ್ರು ಪ್ರಪೋಸ್ ಮಾಡಕ್ ಬಂದಾಗ ಬೇಡ ಅಂತ ಅನ್ಸ್ಬಿಟ್ಟಿರುತ್ತೆ, ಅವಾಗ ರಿಜೆಕ್ಟ್ ಮಾಡ್ಬಿಟ್ಟಿರ್ತೀವಿ. ಬೇಡಪ್ಪ ಇವೆಲ್ಲ, ನಮ್ಮನ್ನ ನಾವ್ ಸಾಕೊಳ್ಳೋದೇ ಕಷ್ಟ ಆಗಿರುತ್ತೆ ಅಂತ ಇವ್ರನ್ನ ಲವ್ ಮಾಡ್ಬಿಟ್ಟು ಸಾಕೊಳ್ಳೋದು ಇನ್ನೆಲ್ಲಿಂದ ಸಾಕೋದಪ್ಪ. ಯಾವನಾರು ಸಾಲ ಮಾಡ್ಬಿಟ್ಟು ಮಾಡ್ಬೇಕಷ್ಟೇ, ಇಲ್ಲಾಂದ್ರೆ ಯಾರಿಗಾರು ಲವ್ ಮಾಡ್ಕೊಂಡು ಬೇರೆ ಕಡೆ ಹೋಗಿ ಸೆಟಪ್ ಮಾಡ್ಕೊಂಡ್ ಬಿಟ್ಟಿರ್ತಾರೆ. ಈಗಿನ ಜನರೇಷನ್ ಹುಡುಗರಾದ್ರೂ ಅಷ್ಟೇ, ಹುಡುಗಿರಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ದುಡ್ಡು ಮಾಡಿದ್ರೇನೆ ಎಲ್ಲ ಬರೋದು ಗುರು. ಯಾಕೆ ಹಿಂಗ್ ಆಟ ಆಡ್ತಿದ್ದೇನೆ ಹಾವು ಏಣಿ ಅಂತ. ಇವತ್ತಷ್ಟು ನಾನು ಗಾಡಿನ ಸರ್ವಿಸ್ ಮಾಡಿ ಕರ್ಕೊಂಡ್ ಹೋಗ್ತಾ ಇದ್ದೀನಿ ಹೊರಗಡೆಗೆ. ನೋಡ್ರಿ ಇಲ್ಲಿ ಮಕ್ಳು ಹೆಂಗ್ ಆಟ ಆಡ್ತಾರೆ, ಅವ್ರೇ ಜೀವನ ಚಂದ ಗುರು, ಒಳ್ಳೆ ಎಂಜಾಯ್ ಮಾಡ್ತಾರೆ. ನಮ್ದೆಲ್ಲ ತಲೆ ಬಿಸಿ ಕೆಲ್ಸಗಳು ದೊಡ್ಡವರಾಗ್ತಿದ್ದಂಗೆ. ನಿಮ್ಗೆ ವಿಷಯ ಗೊತ್ತಾ, ಚಿಕ್ಕವರಾಗಿದ್ದಾಗ ನಾವು ದೊಡ್ಡವರಾಗ್ಬೇಕು ಅನ್ಸ್ತಿತ್ತು. ಏನಕ್ಕೆ ಅನ್ಸ್ತಿತ್ತು, ದೊಡ್ಡವರಾದ್ರೆ ಎಲ್ಲಾ ಫೆಸಿಲಿಟಿ ಸಿಗುತ್ತೆ, ದುಡಿಬೋದು, ಯಾವ ಕೈಲಿ ಓದಿ ತಿನ್ನೋದಿರೋದಿಲ್ಲ, ಟೀಚರ್ ಕೈಲಿ ಓದಿ ತಿನ್ನೋದಿರೋದಿಲ್ಲ, ಹೋಮ್ ವರ್ಕ್ ಮಾಡೋದಿರೋದಿಲ್ಲ, ಇದೆಲ್ಲ ಇರೋದೇ ಇಲ್ಲ. ಆರಾಮಾಗಿ ನಮ್ ಇಷ್ಟ ಬಂದಾಗ ಓಡಾಡೋ ತರ ಇರ್ಬೋದಿತ್ತು ಅಂತ ಅನ್ಕೊಂಡಿದ್ದಾನೆ ನಾವು. ಈಗ ದೊಡ್ಡವರಾದ್ಮೇಲೆ ನೋಡಿ, ವಾವ್, ಮೆಚುರಿಟಿ ಬಂದ್ಮೇಲೆ ಆ ಮಕ್ಳು ಜೀವನನೇ ಎಷ್ಟೋ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಯಾವ್ದೇ ರೀತಿ ಚಿಂತೆ ಇಲ್ಲ ಲೈಫ್ ಬಗ್ಗೆ. ಅಪ್ಪ ಅಮ್ಮಂಗ್ ನೋಡ್ಕೊಳಂಗಿಲ್ಲ, 3 ಹೊತ್ತು ಅಪ್ಪ ಅಮ್ಮ ಒಳ್ಳೊಳ್ಳೆ ತಂದಿ ಕೊಡ್ತಾರೆ, ತಿನ್ಕೊಂಡ್ ಆರಾಮಾಗಿರೋದು ಜೀವನ. ಏನೋ ಒಂಥರ ಆ ಲೈಫೇ ಚೆನ್ನಾಗಿತ್ತು ಗುರು. ಇದೊಂಥರ ಲೈಫ್ ಅಷ್ಟ್ ಮಜಾ ಅನ್ಸಲ್ಲ. ನಿಮ್ಗೂ ಇದೇ ತರ ಅನ್ಸುತ್ತಾ? ಕಮೆಂಟ್ ಮಾಡಿ. ನನಗ್ ಯೂಶಲಿ ಇದೇ ತರನೇ ಅನ್ಸೋದು. ನಿಮ್ಗೂ ಇದೇ ತರ ಚಿಕ್ಕವನಿದ್ದಾಗ ದೊಡ್ಡವನಾಗ್ಬೇಕು, ಆದ್ಮೇಲೆ ಚಿಕ್ಕವನಾಗ್ಬೇಕು ಅನ್ನೋ ತರ ಅನ್ಸುತ್ತೆ ಅನ್ನೋದು ಕಮೆಂಟ್ ಸೆಕ್ಷನ್ ಇದೆ, ಓಪನ್ ಆಗಿ ಕಮೆಂಟ್ ಮಾಡಿ ನೀವು. ಯಾಕೆ ಲವರ್ಸ್ ಬಿಟ್ರೆ ಬೇರೆ ಬರಲ್ವಾ ಅಂತ. ಫ್ಯಾಮಿಲಿಯವ್ರು ಬರ್ತಾರೆ, ಮೆಜಾರಿಟಿ ಬೆಂಗಳೂರು, ನಾರ್ತ್ ಕರ್ನಾಟಕ ಇಂಥವ್ರೆ ಬರೋದು ಜಾಸ್ತಿ ಇಲ್ಲಿಗೆ. ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಗಳು ನೋಡಿ ಗೈಸ್ ಎಷ್ಟೊಂದು ಬಂದ್ ನಿಂತಿದೆ. ಹೆವಿ ರಶ್, ಫುಲ್ ರಶ್ ಆಗೋಗಿದೆ ಅನ್ಕೊಳ್ಳಿ. ಗಾಡಿ ಎಲ್ಲ ಪಾರ್ಕ್ ಮಾಡಿ ಗೈಸ್ ಹಿರೇಕೊಳ್ಳೆ ಲೇಕ್ ಒಳಗ್ ಬಂದೆ. ಈಗ ನೋಡಿ, ಚಿಕ್ಕಮಂಗ್ಳೂರಲ್ಲಿ ನೀವೇನಾದ್ರು ಚಿಕ್ಕಮಂಗ್ಳೂರಿಗೆ ಏನಾದ್ರು ಬಂದ್ರಿ ಅಂದ್ರೆ ಈ ಜಾಗನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲಿ ನೋಡಿ, ನೀವು ಈ ಸುತ್ತಮುತ್ತ ಇರ್ತಾರೆ, ಇದೆಲ್ಲ ಕಂಪ್ಲೀಟ್ ಆಗಿ ಬೆಟ್ಟ ಗುಡ್ಡ. ಸೆಂಟ್ರಲ್ ಮಾತ್ರ ಈ ಜಾಗದಲ್ಲಿ ವಾಟರ್ ಇರುತ್ತೆ ಗೈಸ್. ಇದೊಂದು ಕೆರೆ. ಇದು ಒಂದು ಹಿಂದಿನ ಕಾಲದಲ್ಲಿ ಚಿಕ್ಕಮಂಗ್ಳೂರು ಜನಗಳಿಗೆ ಕುಡಿಯಕ್ಕೆ ನೀರು ಇಲ್ಲಿಂದಾನೆ ಸರಬರಾಜು ಆಗ್ತಿದ್ದು. ಈಗ್ಲೂ ಕೂಡ ಇಲ್ಲಿಂದಾನೆ ನೀರು, ಈಗ್ಲೂ ಕೂಡ ಜನಗಳು ಇಲ್ಲಿ ಕುಡಿಯೋ ನೀರನ್ನ ಇಲ್ಲಿಂದಾನೆ ಬಳಸೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಅದು ಬೆಟ್ಟ ದೊಡ್ಡದಾಗಿ, ಅದು ಮುಳ್ಳಂಗಿರಿ ಗೈಸ್. ಇದೆಲ್ಲ ಸುತ್ತ ಬೆಟ್ಟ. ಈ ಕಂಪ್ಲೀಟ್ ಆಗಿ ಇದೆಯಲ್ಲ, ಸುತ್ತ ಬೆಟ್ಟಗಳಿಂದ ಆವರಿಸ್ಕೊಂಡಿರೋಂಥ ಜಾಗ. ಇಲ್ಲಿ ನೋಡಿ, ಈಗ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಈ ಜಾಗದಲ್ಲಿ ಎಷ್ಟು ಫುಲ್
ರಶ್ಶು ಗಾಯ್ಸ್, ಎಲ್ಲ ಕ್ರೌಡ್ಗಳೆಲ್ಲ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದ್ದಾರೆ ಇಲ್ಲಿ. ಆಲ್ಮೋಸ್ಟ್ ಎಲ್ಲ ಮುಂಬೈ, ಡೆಲ್ಲಿ ಈ ಸೈಡ್ಗಳವರೇ ಈ ಜಾಗಕ್ಕೆ ಬರೋದು. ನೋಡಿದ್ವಲ್ಲ, ನಮ್ಮ ಕರ್ನಾಟಕದವ್ರು ಬರೋದು ಸ್ವಲ್ಪ ಕಡಿಮೆ. ಸೊ ಆದಷ್ಟು ಔಟ್ ಸೈಡ್ಗಳು ಇರ್ತಲ್ಲ, ಬೇರೆ ಸ್ಟೇಟ್ಗಳು, ಅವ್ರು ತುಂಬಾ ಬರೋದು ಜಾಸ್ತಿ ಈ ಜಾಗಕ್ಕೆ. ಸೊ ಬಂದ್ರೆ ಈ ಜಾಗನ ಇಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಪ್ರೆಸೆಂಟ್ ಈ ಜಾಗದಲ್ಲಿ ಇದೆಯಲ್ಲ, ಆಲ್ಮೋಸ್ಟ್ ನೀರು ಈ ಲೆವೆಲಿಗೆ ಬರುತ್ತೆ. ಈಗ ಮಳೆ ಅನ್ನೋದು ಸದ್ಯಕ್ಕೆ ಆಗಿಲ್ಲ, ಜಾಸ್ತಿ ಮಳೆ ಇಲ್ದಿರೋ ಕಾರಣ ಈಗ ಆಲ್ಮೋಸ್ಟ್ ಎಲ್ಲ ಬತ್ತಿ ಕೆಳಗೆ ಹೋಗ್ಬಿಟ್ಟಿತ್ತು. ಈಗ ಸ್ವಲ್ಪ ರೀಸೆಂಟ್ ಆಗಿ ಮಳೆ ಬಂದು ಇಲ್ಲಿ ಇಷ್ಟು ಬಂದಿದೆ ನೀರು ಇದು. ಬಟ್ ನೀವು ನೋಡು ಗುರು, ಎಷ್ಟು ಜನ ಎಷ್ಟಿದೆ ನೋಡಿ, ಸಿಕ್ಕಾಪಟ್ಟೆ ಜನ ಗುರು. ಅಲ್ಲಿ ವೆಹಿಕಲ್ ಅಂತೂ ಪಾರ್ಕಿಂಗಿಗೆ ಜಾಗನೇ ಇಲ್ಲ ಅನ್ನೋ ತರ ಆಗೋಗ್ಬಿಟ್ಟಿದೆ. ಆಲ್ಮೋಸ್ಟ್ ಗೈಸ್ ಎಲ್ರೂ ಈ ಸ್ಪಾಟ್ ತನಕ ಬರ್ತಾರೆ, ಇಲ್ಲಿಂದ ಮುಂದೆ ಎಲ್ಲೂ ಹೋಗಕ್ಕೆ ಇಷ್ಟಪಡಲ್ಲ. ಸೊ ನಾನೇನಂದ್ರೆ ಇಲ್ಲಿಂದ ಆ ಕಡೆ ಒಂದ್ಸರಿ ಹೋಗಿ ಬರೋಣ ಬನ್ನಿ. ನಾನು ಜೀವನ್ ಲಾಸ್ಟ್ ಟೈಮ್ ಈ ಕಡೆ ಎಲ್ಲ ಹೋಗಿದ್ವಿ, ಅದು ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡಿದ್ದೀನಿ, ಒಳ್ಳೆ ರೀಚ್ ಹೋಯ್ತು, ಚೆನ್ನಾಗೆ ಅದು ಕ್ವೈಟ್ ಆಗಿ. ಸೊ ಬನ್ನಿ ಇಲ್ಲಿಂದ ಆ ಕಡೆ ಹೋಗೋಣ. ನನ್ನ ಸ್ಲಿಪ್ಪರ್ ಬೇರೆ ಈ ಜಾಗ ಇದೆಯಲ್ಲ, ಇಷ್ಟು ತುದಿ ನಿಧಾನಕ್ಕೆ ಹೋಗ್ಬೇಕಷ್ಟೇ, ಸ್ಲಿಪ್ಪರ್ ಜಾರುತ್ತೆ ನಂದು. ಪಕ್ಕಾ ಲೋಕಲ್ ಸ್ಲಿಪ್ಪರ್ ಹಾಕಿರೋದು ನಾನು. ಹಂಗಾಗಿ ರೀಸೆಂಟಾಗಿ ಮಳೆ ಬಂದು ನೋಡಿ ಮರನೇ ಬಿದ್ದೋಗ್ಬಿಟ್ಟಿದೆ ಈ ಜಾಗದಲ್ಲಿ. ಲಾಸ್ಟ್ ಟೈಮ್ ನಾನು ಜೀವನ್ ಬಂದಾಗ ಯಾವುದೇ ರೀತಿ ಮರ ಮುರಿದಿರ್ಲಿಲ್ಲ, ಇಲ್ಲಿ ಇವತ್ತು ಮುರಿದು ಬಿದ್ದೋಗ್ಬಿಟ್ಟಿದೆ. ಅದು ಮೇನ್ ಆಗಿ ಗಾಳಿ ಜಾಸ್ತಿ ಆಗಿ ಏನಪ್ಪ, ಮತ್ತೆ ನೀರಿರೋಂಥ ಜಾಗ ಅಲ್ವಾ, ಸ್ವಲ್ಪ ತೇವಾಂಶ ಕಡಿಮೆ ಜಾಸ್ತಿ ಇರೋದ್ರಿಂದ ಮಣ್ಣು ಅಷ್ಟು ಗಟ್ಟಿ ಇರಲ್ಲ. ಆ ಬ್ರಿಡ್ಜ್ ನೋಡಿ, ಆ ಬ್ರಿಡ್ಜ್ ಇರೋದು ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗೋ ಸ್ಟೇಜಲ್ಲಿ ಇದೆ. ಆ ಬ್ರಿಡ್ಜಿಂದ ಟಾಪ್ ತನಕನೂ ನೀರು ಹೋಗುತ್ತೆ. ಗೈಸ್ ಇಲ್ಲಿ ನೋಡಿ, ಅಣ್ಣ ಮೀನ್ ತೋರಿಸ್ತಿದಾರೆ, ಬನ್ನಿ ಹಿಡ್ದಿರೋದು ಹೆಂಗೆ ಹಿಡ್ದಿದಾರೆ ಅಂತ. ಓ ಬ್ರೋ, ಏನ್ ಇಷ್ಟು ದೊಡ್ಡದು ಹಿಡಿದ್ಬಿಟ್ಟಿದ್ದೀರಾ? ಹಾ ಸರಿಯಾದ ಮಾತಾಡಿದ್ರೆ ಏನ್ ತೊಂದ್ರೆ ಇಲ್ವಾ ಅಣ್ಣ? ಗೈಸ್ ನಾನೇನು ಇಷ್ಟಿಷ್ಟು ಮೀನು ಅನ್ಕೊಂಡೆ, ಇವ್ರು ಸಿಕ್ಕಾಪಟ್ಟೆ ದೊಡ್ಡದ ಹಿಡಿದ್ಬಿಟ್ಟಿದ್ದಾರೆ. ಎಷ್ಟು 2-3 ಇದ್ವಾ? 2 ಟಚ್ ಮಾಡ್ತಿದ್ಯಾ? ಈಗ ಇಲ್ಲಿ ಟಚ್ ಮಾಡ್ತಿದ್ದಾವ? ಗೈಸ್ ಒಂದು ಮೀನು ಹಿಡಿತಾರೆ, ನೋಡೋಣ. ಹಿಡ್ಕೊಂಡು ಹಿಡಿಯೋದನ್ನ ನೋಡ್ಬಿಟ್ಟು ಹೋಗೋಣ. ಗೈಸ್ ಇಲ್ಲಿ ಕುತ್ಕೊಂಡು ಏನು ಯೋಚನೆ ಬರ್ತದೆ ಅಂದ್ರೆ, ಮೀನು ಹಿಡಿಯೋಕೆ ತುಂಬಾ ತಾಳ್ಮೆ ಬೇಕು. ತಾಳ್ಮೆ ಇಲ್ಲ ಅಂದ್ರೆ ಬೇಡ ಅಂತ ಬಿಸಾಕ್ ಹೋಗ್ಬಿಡ್ತೀವಿ, ಅಷ್ಟು ಮೈಂಡ್ ಫ್ರಸ್ಟ್ರೇಷನ್ ಆಗುತ್ತೆ ಅಲ್ವಣ್ಣ? ಕಾವ್ಯಕ್ಕೆ ಮೀನು ಅದಕ್ಕೆ ಸಿಗಾಕೊಳ್ಳೋ ತನಕ ವೆಯ್ಟ್ ಮಾಡಬೇಕು. ಈ ಜಾಗದಲ್ಲೇ ಗೈಸ್ ನಾನು ಜೀವನ್ ಲಾಸ್ಟ್ ಟೈಮ್ ಬಂದಿದ್ದು. ಇಲ್ಲೇನಾದ್ರು ಜೋರಾಗಿ ಮಳೆ ಬಂತು ಅಂದ್ರೆ ನಾವು ಇಲ್ಲೇ ಸ್ಟಕ್ ಹೋಗ್ಬಿಡ್ತೀವಿ, ಮತ್ತೆ ಆ ಕಡೆ ಹೋಗಕ್ಕೆ ಆಗಲ್ಲ, ಫುಲ್ಲು ಸ್ಲಿಪ್ ಆಗುತ್ತೆ ಜಾಗ. ಮಣ್ಣೆಲ್ಲ ಕೆಮ್ಮಣ್ಣು ಥರ ಇದು, ಸೊ ಹಂಗಾಗಿ ಸ್ಲಿಪ್ ಆಗ್ಬಿಡುತ್ತೆ ಬೇಗ. ಇದು ನೋಡಿ, ಈ ಜಾಗದಲ್ಲಿ ಈ ಮರ ಇದೆಂತ ಕಡಿಮೆ ದೊಡ್ಡದಿಲ್ಲ. ನಿಮ್ ಕ್ಯಾಮ್ರಾದಲ್ಲಿ ಹೆಂಗ್ ಕಾಣ್ತಿದ್ಯೋ ಗೊತ್ತಿಲ್ಲ, ಕಣ್ಮುಂದೆ ಸಿಕ್ಕಾಪಟ್ಟೆ ಗಾಯ್ಸ್ ದೊಡ್ಡ ಮರ ಇದು, ಮುರಿದು ಬಿದ್ದಿರೋದು. ನಾನೆಲ್ಲ ಬಂದು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಹೋಗಿದ್ವಿ, ನಾನು ಜೀವನಿಗೂ ಫೋಟೋ ಶೂಟ್ ಮಾಡಿ. ನೋಡುವರು, ಈ ಮರ ಅಲ್ಲಿಂದ ಮುರ್ಕೊಂಡು ಬಿದ್ದಿರೋದು ಈ ಜಾಗದಲ್ಲಿ. ಕಾಣ್ತಿದ್ಯಲ್ಲ ಇದೇ ಮರ ನೋಡಿ. ನಾನು ಅದ್ರ ಮೇಲೆ ಹತ್ತುತ್ತೀನಲ್ಲ, ಅವಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ದೊಡ್ಡ ಮರ ಅಂತ. ಇದು ಸಣ್ಣದಂತೂ ಅಲ್ಲ ಈ ಮರ. ಅಲ್ಲಿಂದ ಮುರ್ಕೊಂಡು ಈ ಮರ ಈ ಜಾಗಕ್ಕೆ ಬಂದಿದೆ ನೋಡಿ. ಹಿಂಗಿದೆ ಈ ಮರ. ಆಲ್ಮೋಸ್ಟ್ ಎಲ್ಲ ಒಣಗೋಗ್ಬಿಟ್ಟಿದೆ ಈ ಮರ. ಇನ್ನ ಆ ಕಡೆಗೆ ಹೋಗ್ಬೋದಾ? ಹೋದ್ರೆ ಹೆಂಗಿರುತ್ತೆ ಅಂತ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಏನ್ ಮಾಡೋಣ. ಸದ್ಯಕ್ಕೆ ಇಲ್ಲಿಗೆ ಸಾಕ್ಬಿಡಿ, ಆಮೇಲೆ ಬೇರೆ ಏನಾದ್ರು ನೋಡ್ಕೊಳ್ಳೋಣ. ಈ ಜಾಗ ನೋಡುಗರು ಹೆಂಗಿದೆ ಸದ್ಯದ ಮಟ್ಟಿಗೆ. ಚೆನ್ನಾಗಿದೆ ಈ ಜಾಗದಲ್ಲಿ ನಿಲ್ಲಕ್ಕೆ. ಸುತ್ತ ಅಲ್ಲಿ ನೋಡಿ, ಅದು ಬೆಟ್ಟ, ಝೂಮ್ ಮಾಡ್ತೀನಿ ತಡ್ರಿ, ಅದು ಮುಳ್ಳಂಗಿರಿ ಬೆಟ್ಟ. ಇದಿಷ್ಟು ನೀವು ಇಲ್ಲಿ ಬಂದ್ರೆ ಸಕ್ಕದಾಗಿರುತ್ತೆ. ಆಕ್ಚುಲಿ ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ಗೆ ಗರ್ಲ್ ಫ್ರೆಂಡ್ಸ್ ಜೊತೆ ಕರ್ಕೊಂಡು ಬಂದು ಹುಡುಗಿ ಜೊತೆ ಆರಾಮಾಗಿ ಇಲ್ಲಿ ಕೂರಕ್ಕೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಸೂಪರ್ ಆಗಿದೆ ಜಾಗ. ಅಲ್ಲಿ ಕುತ್ಕೊಂಡ್ರೆ ಸಖತ್ ಮಜಾ ಅನ್ಸುತ್ತೆ ಹೇಳಿ. ಆರಾಮಾಗಿ ನಮ್ಮ ವಿಷಯಗಳನ್ನ ಡಿಸ್ಕಸ್ ಮಾಡ್ಕೊಂಡು ಕೂರಕ್ಕೆ ಚೆನ್ನಾಗಿರುತ್ತೆ. ನಂದು ವಿಡಿಯೋ ಶೂಟ್ ಮಾಡಕ್ಕೆ ಇಲ್ಲಿ ಯಾವ್ದೇ ರೀತಿ ಫ್ರೆಂಡ್ಸ್ಗಳು ಇಲ್ಲ ಗುರು, ಹಂಗಾಗಿ ಯಾವ್ದೇ ರೀತಿ ಶೂಟ್ ಮಾಡಕ್ ಆಗಲ್ಲ. ಈ ಸೆಲ್ಫಿ ತರನೇ ವಿಡಿಯೋ ಮಾಡ್ಕೋಬೇಕು, ಇಲ್ಲಾಂದ್ರೆ ಸಿನಿಮ್ಯಾಟಿಕ್ ತೋರಿಸ್ತಿದ್ದೆ. ಇಲ್ಲಿ ಶೂಟ್ ಮಾಡೋಂಥ ನಾನು ಇಲ್ಲಿ ನಿಲ್ಲೋ ತರ ಎಲ್ಲ ಮಾಡ್ಸ್ಕೊಂತಿದ್ದೆ. ಫ್ರೆಂಡ್ ಯಾರು ಇದ್ದಿದ್ರೆ, ಯಾರು ಇಲ್ಲ ಈಗ ಪ್ರೆಸೆಂಟು, ಒಬ್ಬನೇ ಬಂದಿರೋದಲ್ಲ, ಹಂಗಾಗಿ ಯಾವ್ದೇ ರೀತಿ ಶೂಟ್ ಮಾಡಕ್ ಆಗಲ್ಲ. ಇಲ್ಲಿ ನೋಡಿ, ಅಲ್ಲಿದೆಯಲ್ಲ, ಇಲ್ಲಿ ನೋಡಿ, ನಾನು ಬಂದಿದ್ದ ಜಾಗ ತೋರಿಸ್ತೀನಿ. ಅಲ್ಲಿಂದ ನೋಡ್ಕೊಂಡು ಈ ಕಾಲ್ದಾರಿ ಇದೆ, ಸೈಡಲ್ಲಿ ಬದಿಲೇ ಬಂದು ಇಲ್ಲಿ ಬಂದು ಈ ಜಾಗಕ್ಕೆ ಬಂದು ನಿಂತಿದ್ದೀನಿ ನಾನು. ಗೈಸ್ ನಾನು ಅವಾಗಲೇ ಹೇಳಿದ್ನಲ್ಲ, ಮೀನ್ ದೇಕ್ಕೆ ಕಡಿಮೆ ಪೇಷನ್ಸ್ ಬೇಡ, ಹೆವಿ ಪೇಷನ್ಸ್ ಬೇಕು ಗೈಸ್. ಹೆವಿ ಪೇಷನ್ಸ್ ಬೇಕು. ಒಂದು 1/4 ಗಂಟೆ ವೆಯ್ಟ್ ಮಾಡಿದ್ದೀನಿ ಅವ್ರ ಜೊತೆ. ಅವ್ರಿಗೆ ಫಿಶೇ ಸಿಕ್ಲಿಲ್ಲ. ಆಲ್ಮೋಸ್ಟ್ ಒಂದು 2 ಇನ್ನೂ ಸಣ್ಣದು ಸಿಕ್ಕಿತು. ಅವ್ರು ಹಿಡಿದಿದ್ದು ಫಿಶ್ ಇದೆಯಲ್ಲ, ಆಲ್ಮೋಸ್ಟ್ ಅದು ಒಂದು 1 kg ಇದೆ, ಇನ್ನೊಂದು ಅರ್ಧ kg ಇದೆ ಕ್ಯಾಟ್ಲಾಕ್ ಫಿಶು. ಇನ್ನೇ ಹಿಡಿಯೋಕ್ಕೆ ಅದು ಅಷ್ಟು ಪೇಷನ್ಸ್ ಇಲ್ಲ ನನಗೆ. ಕಾಯ್ದು ಬೇರೆ ಕಡೆ ಹೋಗೋ ಅಂತ ಪ್ಲಾನ್ ಇದೆ. ಸೊ ಬನ್ನಿ ಹೋಗೋಣ ಇಲ್ಲಿಂದ. ಓಕೆ ಗೈಸ್, ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂತು. ಸುಸ್ತಾಗಿ ಹೋಗ್ಬಿಡ್ತು. ಆ ಕಡೆ ಎಲ್ಲ ಗಾಡಿಯಲ್ಲಿ ಓಡಾಡಿ.
ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್ ಬಾಯ್.